ನೆಕ್ಸ್ಟ್ ಸುರೇಶ್ ಅಧ್ಯಕ್ಷರೇ ಅಲ್ಲ ಅವರೇನು ನೋಡ್ತಾರ ಏನು ಈಗ ಪಾಕಿಸ್ತಾನ್ ಚಾನಲ್ ಯಾಕೆ ನೋಡ್ತೀರಿ? ರವಿನು ಕೂತ್ಕೊಂಡು ನೋಡಿದಾರೆ ಯಾವ ಚಾನಲ್ ಅಂತ ಹೇಳಿಕೊಂಡು ಈಗ ಸ್ಯಾಟಲೈಟ್ ಚಾನಲ್ ಯಾವೆಂತ ಮಾಡಿ ಯಾವ ಚಾನಲ್ ಬಂದರೆ ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ, ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು. ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜಮೀರ್ ಏನ್ ಹೇಳಿದ್ರು, ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಸಿಡಿಸ್ಬಿಡ್ತೀನಿ ಅಂತ. ಪಾಕಿಸ್ತಾನ ದೇಶ ಅವ್ರು ಹೇಳ್ಬೋದು, ಪಾಕಿಸ್ತಾನ ದೇಶರು ನಾವ್ ಹೇಳ್ಬಾರ್ದಾ? ಈಗ ಅವ್ರು ಹೇಳ್ಬೋದು, ಜಮೀರ್ ಅಹಮದ್ ಹೇಳ್ಬೋದು, ನಾನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ. ಪಾಕಿಸ್ತಾನ ನಾವ್ ಹೇಳ್ಬಾರ್ದಾ? ನಾವ್ ಹೇಳ್ಬಾರ್ದ ಅದನ್ನ? ಇಷ್ಟೊಂದು ಜನ ಪಾಕಿಸ್ತಾನ ಪರವಾಗಿ ವಕಾಲತ್ ಪಾಕಿಸ್ತಾನ ಪರವಾಗಿ ಮಾತಾಡಬೇಡಿ ಅಂತ ಹೇಳಿದ್ದ ಅಷ್ಟೇ. ಸಭಾಧ್ಯಕ್ಷ ಒಂದು ಆ ಶತ್ರು ದೇಶ ಭರತ್ ಶೆಟ್ಟಿ ನಮ್ಮ ದೇಶದಲ್ಲಿರೋರು ಹಿಂದೂಗಳು, ಮುಸ್ಲಿಮ್ಗಳು, ನಾವು ಕ್ರಿಶ್ಚಿಯನ್ ಎಲ್ಲ ನಮ್ಮ ದುಶ್ಮನ್ ಪಾಕಿಸ್ತಾನ. ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಅವ್ರಿಗೆ, ನಿಮ್ಗೆ ಯಾಕಂತ ಜಮೀರ್ ಅವ್ರೆ ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದ್ ಸೆಕೆಂಡ್, ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅಲ್ಲೂ ಬಂದಿದೆ. ಆಯ್ತು ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು, ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಡ ನಮಗೆ. ಅದನ್ನ ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿನ ಇಬ್ಬರಿಗೆ ಕೂಡ ಇಲ್ಲ ಅಷ್ಟೇ, ಮುಂದೆ ಹೋಗಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಕೂತ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ. ಇಲ್ಲ ಆಯ್ತು, ಈಗ ಬಾಲಕೃಷ್ಣ ಅವರೇ. ಸಭಾಧ್ಯಕ್ಷರೇ, ಒಂದು ಇಂಗ್ಲಿಷ್ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ, ಆಯ್ತು ಬಿಡು, ಎಕ್ಸ್ಪ್ಲೇಷನ್ ಕೊಡ್ತಾ ಇದೆ. ಬೇಡ ಅದಕ್ಕೆ ಇದಕ್ಕೆ ಮಾತಾಡಿ ಈಗ. ಸುರೇಶ್ ಅವರೇ ಅದಕ್ಕೆ ಮಾತಾಡಬೇಡಿ, ನೀವು ಅಡ್ಡ ಹಾಕದಿದ್ರೆ ನೀವು ಅಲ್ಲಿ ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಬಿಟ್ಟು ಬಿಡಿ ಮಾರೆ, ಯಾಕೆ ಅದು ಮಾತಾಡಬಾರ್ದಾ? ಬೇಡ ಬಿಟ್ಟು ಬಿಡಿ. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದಾ? ಯಾಕೆ? ಆಯ್ತು, ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ. ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನು ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್ ಚರ್ಚೆ ಮಾಡ್ತೀವಿ ಈ ವಿಷಯದಲ್ಲಿ. ಒಂದು ಮಿನಿಟ್, ನೀವು ಪಾಕಿಸ್ತಾನ ಅಂದ್ರುಗಳು ಇರುವೆ ಬಂದಾಗ ಮಾಡ್ತಾರೆ, ನಿಮ್ಮ ವಿಷಯ ಅಲ್ಲ. ಆಯ್ತು ಹೇಳಿ ಈಗ. ಸರ್, ಮತ್ತೊಂದು ಕ್ಲಾರಿಫಿಕೇಶನ್ ಪೇಪರ್ನಲ್ಲಿ ಬಂತು, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MP ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥದ್ದು ಪೇಪರಲ್ಲಿ ಬರ್ತದೆ. ಹಿಂದೆ IS ಆಫೀಸರ್ ಆಗಿದ್ದವರು, ಇದ್ರ ಹಿಂದೆ ಅವ್ರದ್ದಿದೆ ಅನ್ನುವಂಥದ್ದು ಬರ್ತದೆ, ಪೇಪರಲ್ಲಿ ಬರ್ತದೆ. ನಮಗೇನು ಪ್ರೂಫ್ ಏನಿಲ್ಲ ನಮ್ಮ ಹತ್ರ, ಪೇಪರಲ್ಲಿ ಬರ್ತದೆ, ಕರೆಕ್ಟಾಗಿ ಬಂದಿದೆ. ಅದು ಸಹ ನಾನು ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್, ಈ ವ್ಯಕ್ತಿಯ ಹೆಸರು ಬರ್ತದೆ. ಹಾಗಾಗಿ ನಮ್ಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ. ಹಾಗಾಗಿ ನಮ್ಗೆ ಡೌಟ್, ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡ್ಲಿಕ್ಕೆ ಬೇರೆಯವರ ಕೈವಾಡ ಇದೆ. ನಿಮ್ದಲ್ಲ. ಥರ್ಡ್ ಪಾಯಿಂಟ್ ಸರ್, ನೋಡಿ ಕ್ಲಾರಿಫಿಕೇಶನ್, ಯಾಕೆ ಉತ್ತರ ಕೊಡಬೇಡಿ, ಮತ್ತೆ ನೀವು ಕೇಳಿ. ಉತ್ತರ ಕೊಡ್ತಾ ಇಲ್ಲ, ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ್ದು. ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ, ಕೇಳಿದ್ರು
ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್ ಪುನಃ ನಾನು ನೆನಪು ಮಾಡಿಸಿ ಇಚ್ಛಿಸ್ತಾ ಇದ್ದೇನೆ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು. ಆಯ್ತು, ಹೇಳಿದ್ರೆ ಚರ್ಚೆ ಮಾಡೋ ಹೇಳಿದ್ರೆ ಒಂದಿನ 2 ದಿನ ಒಳಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಈ ವಿಷಯದಲ್ಲಿ ಇಷ್ಟು ಚಾನಲ್ಸ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ ಆ ಗುಂಡಿಯಲ್ಲಿ ಆಯ್ತು ಚರ್ಚೆ ಮಾಡಿ ಹೇಳಿದಾರಲ್ಲ. ಆಯ್ತು, ಕ್ಲಾರಿಫಿಕೇಶನ್ ಸಿಕ್ಕಿದೆ. ಸಾಯಂಕಾಲ ಆದಾಗ ಇಲ್ಲ, ಆಯ್ತು ಮುಗೀತೀಗ. ಅವ್ರ ಮೇಲೆ ಆಕ್ಷನ್ ಏಕೆ ಆಗ್ತಾ ಇಲ್ಲ? ಓಕೆ ಬಾಲಕೃಷ್ಣ ಆಕ್ಷನ್ ಯಾರ ಮೇಲೆ ಆಗ್ತಾ ಇಲ್ಲ? ಓಕೆ, ಅದೇ ಆಗ್ತಾ ಇಲ್ಲ. ಇದೆಲ್ಲ ಕ್ಲಾರಿಫಿಕೇಶನ್ ನಾವು ಕೇಳಲಿಕ್ಕೆ ಬಾಲಕೃಷ್ಣ ಅವರೇ. ಮಾನ್ಯ ಸಭಾಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.